ಅದು 5 ಜನರನ್ನು ಕೊಂದಿದಂತೆ ಈ ಆನೆ ಮರಿ. ಎಷ್ಟು ಜನಕ್ಕೆ ಟಿಫಿನ್ ಉಂಟೋ ಗೊತ್ತಿಲ್ಲ, ಸಣ್ಣ ಹೋಟೆಲ್. ಎಸ್ಕೆ ಬಾರ್ಡ್ರು ಸ್ವಸಹಾಯ ಪದ್ಧತಿಯ ನಮ್ಮೊಟ್ಟಿಗೆ ರೈಡ್ ನೀವು ಬರುದಿಲ್ಲ. ನೋಡಿ, ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಯ್ತು, ತುಂಬಾ ಒಳ್ಳೆ ಕಮೆಂಟ್ ಮಾಡ್ತಾರೆ, ಪಾಸಿಟಿವ್. ಅವರಿಗೆ ಸ್ವಾಗತ. ನಿಮ್ಗೆ ಫಸ್ಟಿಗೆ ಅವರಿಗೆ ಸ್ವಾಗತ ಉಜಿರೆಗೆ. ಇದು ಬ್ಯಾಂಗ್ಳೂರಿಂದ ನಿಮ್ಗೆ ಸ್ಮಾಲ್ ಸ್ವೀಟ್ಸ್ ಶೌರ್ಯ ಮತ್ತು ಸಾನ್ವಿಗೆ ನೋಡಿ, ಬ್ಯಾಂಗ್ಳೂರಿಂದ ಸ್ವೀಟ್ಸ್ ತಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇದು ಈಗ ನನ್ನ ಹೆಂಡತಿಗೆ ಕೊಡ್ತಾರೆ. ನಿಮ್ಮ ಪಾಸಿಟಿವ್ ಕಮೆಂಟ್ ಯಾವತ್ತು ನಮ್ಗೆ ಒಂದು. I just want to see you guys. ಅಲ್ಲ ಸರ್, ನಾವು ಹುಡುಕುತ್ತಿದ್ದೇವೆ. ಇವತ್ತು 2-3 ದಿವಸ ನಿಮ್ಮ ಮೆಸೇಜ್ ಇತ್ತು. ನಾನು ಟ್ರಾವೆಲ್ ಏನೋ ಮಿಸ್ಸಿಂಗ್ ಆದಾಗ ಅರ್ಥ ಇನ್ನೇನು ನೋಡಿದ ನಾನು ಒಂದು ಕಡೆ ಹೋಗಿದ್ದೆ ಆಫ್ ರೋಡ್. ಅದು ನೋಡಿದ. ಇವ್ರು ಬರ್ಲಿಲ್ಲ ನಿನ್ನೆ? ಇಲ್ಲ, ಬರ್ಲಿಲ್ಲ. ಆಫ್ ರೋಡಿಗೆ ಅವ್ರು ಬರ್ತಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಪ್ಲೇಸ್. ಹೌದು, ಲೀಚಸ್ ತುಂಬಾ ಇದೆ ಅಲ್ಲ. ಅವರ ಫ್ಯಾಮಿಲಿ ಬಂತು. ಬನ್ನಿ ಬನ್ನಿ ಬನ್ನಿ, I'll introduce to my wife. ಅವರು ಒಳಗೆ ಕರಿಬೋದಿತ್ತಲ್ಲ. ಅಲ್ಲಿ ಡಬಲ್ ಪಾರ್ಕ್ ಅಲ್ಲಿ. ಹೌದು. ನೋಡಿ, ಎಲ್ಲೆಲ್ಲಿ ಯಾರ್ಯಾರು ಬರಬೇಕು, ಯಾವ್ಯಾವ ಟೈಮ್ ಎಂತೆಲ್ಲ ಆಗ್ಬೇಕು, ಅದು ದೇವರದು, ನಮ್ದು ಅಂತ ಇದೆ. ನಾನು ನಿನ್ನಿಂದ ಅವರಿಗೆ ಮೆಸೇಜ್ ಕಳಿಸ್ತೇನೆ. ಅಲ್ಲ, ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅಲ್ಲ, ಲಾಸ್ಟ್ ಟೈಮ್ ನೀವು ಒಮ್ಮೆ ಈಚೆ ಒಂದೇ ಹೋಗಿದ್ರೆ ಆಗ ಬರ್ಬೋದಿತ್ತು. ಅದು ಬೆಳಿಗ್ಗೆ ಬೇಗ ಹೋಗ್ತೀವಿ. ಎಷ್ಟೊತ್ತಾಗ ತೊಂದರೆ ಇಲ್ಲ. ನಾವು ಒಂದು 5 ಗಂಟೆಗೆಲ್ಲ ಹೇಳ್ತೇವೆ ಜಿಮ್ಮಿಗೆ. ರೈಡರ್ಸ್ ಕಾಫಿ ಚಾದಲ್ಲಿ ಕಾಫಿದಲ್ಲಿ ಅತ್ತ ಮೇಂಗ ಪೀವನ ಇಲ್ಲ ಮೋಸಂ ಇಲ್ಲ ಸಲೇನ तो ಇಲ್ಲ ಉದಾದಿ ना ना प्लीज प्लीज ना ना असं दाव जाय ना काय कल्लाला पाहिजे तुम काय अंग कोणी रिलेशन असतं ना कोणी मिगिल बहीण अंग शिकलेलं एसडी मध्ये शी इज एक्स आर्मी so she is in Delhi now. Okay, welcome. केला रे आता एक दिवस फ्री कोण नाही आता इथे अर्जंट नाही sure आमगे लाने गेस्ट हाऊस आम्ही जस्ट कव्हर नाही आमगे लाने गेस्ट हाऊस स्टे करूया पुढे द नेक्स्ट ಡೇ. ಟೈಮ್ ನೋಡಿ, ಬೆಳಗಿನ ಸಮಯ 3:45 ಆಗ್ತಾ ಬಂತು. ಎಲ್ಲರಿಗೂ ಬಹು ಬೇಗ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಬೆಳ್ತಂಗಡಿಯ ಬೈಕರ್ ಸ್ಕ್ವಾಡ್ ಒಂದು ದೊಡ್ಡ ಟೀಮ್, ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೇನೆ. ಸಾಧಾರಣ ಒಂದು 250 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಇರ್ಬೋದು, ಸ್ವಲ್ಪ ಲಾಂಗ್. ಹಾಗೆ ಹೋಗ್ತಾ ಇದ್ದೇನೆ. ಕರೆಕ್ಟ್ ನಾವು 4:15ಗೆ ಈಗ ಗುರಂಕೆರೆಗೆ ಮುಟ್ಟಬೇಕು. ನಾನು ಯಾವಾಗಲೂ ಒಂದು 1/4 ಗಂಟೆ ಬೇಗಲೇ ರೀಚ್ ಆಗೋದು, ಹಾಗೆ ಹೊರಡ್ತಾ ಇದ್ದೇನೆ. ಎಸ್, ಅದೇ ರೀತಿ ನಿನ್ನೆ ನಮಗೊಂದು ಸರ್ಪ್ರೈಸ್. ನಮ್ಮ ಇರಾಕಲ್ಲಿ ವರ್ಕ್ ಮಾಡೋದು ಅವರು, ಅಲೆಕ್ಸಾಂಡರ್ ಅಂತ ಹೇಳಿ, ತುಂಬ ಟೈಮಿಂದ ಅವರು ಮೆಸೇಜ್ ಮಾಡ್ತಿದ್ರು. ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ಯಾಮಿಲಿ ಸಮೇತ ಬಂದರು. ನಮಗೆ ಒಂದು ಥರ ಸರ್ಪ್ರೈಸ್ ನಮ್ಮ ಫ್ಯಾಮಿಲಿ ಮೆಂಬರ್ ಬಂದಾಗೆ. ಯಾಕಂತ ಹೇಳಿದ್ರೆ ನಮಗೆ ಪ್ರತಿಯೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ನಮಗೆ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನಮಗೆ ಅಷ್ಟು ಪ್ರೀತಿ ಮಾಡ್ತಾರೆ. ಅದೇ ರೀತಿ ನಿನ್ನೆ ತುಂಬ ಖುಷಿ ಆಯಿತು, ಅವರಿಗೆ ಬಂದದ್ದಕ್ಕೆ ಥ್ಯಾಂಕ್ಸ್. ಎಸ್, ಬೆಳಗ್ಗಿನ ಒಂದು ವೈಬ್ ನೋಡಿ, ಟೈಮ್ 3:45 ಆಗ್ತಾ ಬಂತು. ನಮ್ಮ ಶಬ್ಬೀರ್ ಬಾಯ್ ಮತ್ತು ಯಶ್ವಿತ್ ಎಲ್ಲ ಗುರುವನ್ಕೆರೆಯಲ್ಲಿ ನಿಲ್ತಾರೆ ಹೇಳಿದ್ದಾರೆ, ಗುರುವನ್ಕೆರೆ ಬಸ್ ಸ್ಟಾಪಲ್ಲಿ. ಅದೇ ರೀತಿ ನಾರಾವಿಯಿಂದ ತುಂಬ ಜನ ಇದ್ದಾರೆ. ನಾರಾವಿಯಿಂದ ಕರೆಕ್ಟ್ 5 ಗಂಟೆಗೆ ಬಿಡೋದು ಅಂತ ಹೇಳಿದ್ದಾರೆ. ಇವತ್ತು ಮಿಲ್ಟ್ರಿ ಟೈಮ್ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಮತ್ತೆ ಬರುವವರು ಮತ್ತೆ ಜಾಯಿನ್ ಆಗಲಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ ನಾನು ಇವತ್ತೊಂದು 2:30 ಗಂಟೆಗೆ ಎದ್ದಿದ್ದೇನೆ. ಎಲ್ಲಿಯಾದರೂ ರೈಡ್ ಇದ್ದರೆ ನನಗೆ ನಿದ್ರೆ ಬರೋದಿಲ್ಲ ಸರಿಯಾಗಿ. ಮತ್ತು ಯಾವತ್ತೂ ಒಂದು ಅರ್ಧ ಗಂಟೆ ಮುಂಚೆ ಇರಬೇಕು, ಹಾಗಾಗಿ ಬೇಗ ಹೋಗ್ತಾ ಇದ್ದೇನೆ. ಇನ್ನು ಗುರುವನ್ಕೆರೆ ಹೋಗಿಯೇ ನಿಮಗೆ ತೋರಿಸ್ತೇನೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ರೆಡಿಯಾಗಿದ್ದಾರೆ ಅಂಥೇಳಿ. ಶ್ರೀರಾಮ ಮಂದಿರ, ಜೈ ಶ್ರೀರಾಮ್. ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಇಂದಿನ ಟ್ರಿಪ್ ಯಾವುದು ವಿಘ್ನ ಬರದೆ ಒಳ್ಳೆಯದರಲ್ಲಿ ಹೋಗಿ ಒಳ್ಳೆಯದರಲ್ಲಿ ವಾಪಸ್ ಬರುವ, ಖುಷಿಯಿಂದ ಹೋಗಿ ಖುಷಿಯಿಂದ ವಾಪಸ್ ಬರುವ ಎಂದು ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಇಂದಿನ ರೈಡನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಟೈಮ್ 4:45 ಆಯಿತು. ಶ್ರೀ ಸತ್ಯದೇವತೆ ಸನ್ನಿಧಿ ಹಳದಂಗಡಿ ತಲುಪಿದ್ವಿ.
1 2 3 4 5 6 7 ಬೈಕ್ ಇವಾಗಲೇ ಆಯಿತು. ನಮ್ಮ ಜಗ್ಗರ್ ನೋಡಿ ಬರ್ತ್ಡೇ ಆದ ನಂತರ ಇವತ್ತು ಸಿಕ್ಕೋದು ಅಲ್ವಾ? ಹಾಂ ಹಾಂ, ತುಂಬ ದಿವಸ ಆಯಿತು. ಎಸ್ ನಾರಾವಿ ತಲುಪಿದ್ವಿ, 5 ಗಂಟೆ ಆಯಿತು, ಹೊರಡ್ತಿದ್ದೇವೆ. ಬಜಗೋಳಿ ತಲುಪಿದ್ವಿ. ಒಟ್ಟಿಗೆ 18 ಬೈಕ್ ಉಂಟು. ನಾವು ಫಸ್ಟೇ ಕೊಪ್ಪ ಹೋಗ್ತೇವೆ, ಶೃಂಗೇರಿಯಾಗಿ ಕೊಪ್ಪ ಆಗಿ ಮತ್ತು ಶಿವಮೊಗ್ಗ 4-5 ಪ್ಲೇಸ್ ಕವರ್ ಮಾಡ್ತೇವೆ. ನೋಡುವ ಮಳೆ ಹೇಗೆ ಬರ್ತದೆ. ಮಳೆ ಸಾಥ್ ಕೊಟ್ಟರೆ ತುಂಬ ಪ್ಲೇಸ್ ಉಂಟು, ಮತ್ತು ಕೆಲವು ವಾಟರ್ ಫಾಲ್ಸ್ ಎಲ್ಲ ಉಂಟು. ಅದು ಈಗ ಬಿಟ್ಟರೆ ಹೋಗ್ತೇವೆ, ಇಲ್ಲದಿದ್ದರೆ ಬೇರೆ ಒಂದು 3-4 ಪ್ಲೇಸ್ ಕವರ್ ಮಾಡಿ ನಿಮಗೆ ತೋರಿಸ್ತೇವೆ. ಶಬೀರ್ ಬಾಯ್ ಅಲ್ಲೇ ಅಲ್ಲ? ಹಾಂ, ಪೆಟ್ರೋಲಿಗ? ನಾನು ಅದೇ ನೋಡಿದೆ, ಈಚೆ ಯಾಕೆ ಬಂದದ್ದು ಅಂತೇಳಿ. ಹಾಂ, ಕೆಲವರಿಗೆ ಪೆಟ್ರೋಲ್ ಹಾಕಲಿಕ್ಕೆ ಉಂಟು, ಹಾಗೆ ಇಲ್ಲಿ ಪೆಟ್ರೋಲ್ ಪಂಪಿಗೆ ಬಂದದ್ದು. ನಾನು ಅದೇ ನೋಡಿದೆ, SK ಬಾರ್ಡ್ರ್ ಆಚೆಯಿಂದ ಹೋಗಬೇಕು, ಈಚೆ ಯಾಕೆ ಬಂದ್ರಪ್ಪ ಅಂತೇಳಿ. ನಮಗೆ ಕುದುರೆಮುಖ ಘಾಟ್ ಮೇಲೆ ಹೋಗಬೇಕು, ಅಲ್ಲಿಯೇ ಡೈವರ್ಷನ್ ಇತ್ತು. ಇವರು ಪೆಟ್ರೋಲ್ ಹಾಕ್ಲಿಕ್ಕೋಸ್ಕರ ಇಲ್ಲಿವರೆಗೆ ಬಂದದ್ದು. ಅಲ್ಲಿ ಅದರ ನಿಲ್ಲುವ, ಹೋಗುವ. ಹೇಳಿ, ಹೇಗಾಯಿತು ಟೈಮಿಂಗ್ಸ್ ಎಲ್ಲ? ಟೈಮಿಂಗ್ಸ್ ಪರ್ಫೆಕ್ಟ್. ಋತ್ವಿಕ್ ಹೇಳಿ, ನಮ್ಮ ಉಪಾಧ್ಯಕ್ಷರು. ಅರ್ಧ ಗಂಟೆ ಸ್ವಲ್ಪ ಲೇಟ್ ಆಯಿತು, ಅವರಿಗೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಹಾಂ, ತೊಂದರೆ ಇಲ್ಲ, ಅವರಿಗೋಸ್ಕರ ಒಂದು ಎಕ್ಸ್ಕ್ಯೂಸ್ ಉಂಟು. ಬರ್ಬೋದಿತ್ತು ಸೀದಾ. ಓಲ್ ತೂಪ್ರ ಅಲ್ಲಿ ಒಡ್ಡ ಉಂಟು. ರಪ್ಪಿಡ ಪೈಪ್ ಇದ್ದದೆ. ಓ ಬೈ ಯಾರ ಕೊಡ್ತು ನೀರು ನೋಡ, ನೀರು ಬರ್ಪ ಉಲ್ಟದಿ ನಾನು ರೂಟ್ ಹೇಗೆ ಈಗ ಎಲ್ಲ? ಗಣೇಶರನ್ನು ಬಿಟ್ಟಿದ್ದೇವೆ ಮೊದಲು. ಆಗುಮೇಲೆ ನಾವು SK ಬಾರ್ಡ್ರ್ ಶೃಂಗೇರಿ ಕೊಪ್ಪ. ಹಾಂ, ಅಲ್ಲಿ ಹೋಗುದು. ಬರುವಾಗ ಸದೇ ರೂಟು. ಹಾಂ, ಅದು ಒಳ್ಳೇದಂತ ಚಾರ್ಮಾಡಿ. ಹಾಂ, ಮತ್ತೆ ಹೇಗೆ? ಸ್ವಲ್ಪ ಆನೆದು ಕಾಟ ಉಂಟಂತೆ, ಒಂದು 2-3 ಜನ. ಆನೆದು ಕಾಟ ಉಂಟಾ? ಎಲ್ಲಿ? ರಿಟರ್ನ್ ಬರುವ ಆ ಸೈಡಿಂದ ಬರೋದಾದ್ರೆ ಆಲ್ದೂರ್ ಒಳಗಿಂದ ಬರಬೇಕು. ಅಲ್ಲಿ ಆನೆದು ಸ್ವಲ್ಪ ಕಾಟ ಉಂಟು ಅಂತ ಹೇಳ್ತಾರೆ. ಅದು ಕೇಳಿ ನೀವು ಫೋನ್ ಮಾಡಿ. ಹಾಗಾದ್ರೆ ರೆಗ್ಯುಲರ್ ಉಂಟು. ಆನೆ ಬರ್ತದೆ ಇಲ್ಲೋ ಫೋನ್ ಮಾಡಿ. ನಿನ್ನೆ ಕೂಡ ಸಿಕ್ಕಿದ್ರೆ ಒಳ್ಳೇದಿತ್ತು, ಸ್ವಲ್ಪ ಸಿಕ್ಕಿದ್ರೆ ಒಳ್ಳೇದಿತ್ತು ಅಲ್ಲ, ವೈರಲ್ ಆಗ್ತದೆ. ನಿನ್ನೆ ರಾತ್ರಿ ಕೂಡ ಅಲ್ಲಿ ಇದಾಗಿದೆ. ಹೌದಾ? ನಮಗೆ ಒಂದು ವೈಲ್ಡ್ ಟಸ್ಕರ್ ನೋಡಿ, ಋತ್ವಿಕ್ ಅವರಿಗೆ ಆನೆ ನೋಡ್ಬೇಕಂತೆ. ನೋಡು ಆನೆ ಹೇಗಂತೇಳಿ. ಹೇಗೆ ಅಶ್ವಿತ್ರೆ, ಆನೆ ಬಂದ್ರೆ ಎಂತ ಮಾಡುದು? ಬಂದ್ರೆ ಗಾಡಿ ಬಿಟ್ಟು ಓಡುದು. ಅಲ್ಲ, ಸ್ವಲ್ಪ ಕಬ್ಬು ಹಿಡ್ಕೊಳ್ಳುವ ಆನೆಗೆ ಕೊಡ್ಲಿಕ್ಕೆ. ಹೌದು, ಮಂಗ ಮಾಡ್ಲಿಕ್ಕೆ. ಅಲ್ಲ, ಕಬ್ಬು ಹೀಗೆ ಕೊಡುವ, ಎಂಕ್ಲಿನ ಬಿಡ್ಲು ಮಾರ್ರೆ. ತಿನ್ನುವುದಿಲ್ಲ, ಎತ್ತಿ ನೆಲಕ್ಕೆ ಬಿಸಾಡ್ತದೆ. ಮೊನ್ನೆ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಬ್ಬರನ್ನು ಬಿಸಾಡಿದೆ ಹಾಗೆ ಆನೆ. ಕುದುರೆಮುಖ ಇಲ್ಲಿ ಎಂಟ್ರಿ ಆಗಬೇಕು, ಗೇಟ್ ಪಾಸ್ ತಗೊಂಡು ಮುಂದೆ ಹೋಗಬೇಕು. ಒಂದು ಚೆಕ್ ಪೋಸ್ಟ್ ಉಂಟು, ಎಲ್ಲ ಬೈಕಿನ ನಂಬರ್ ಕೊಟ್ಟು ಪಾಸ್ ತಗೊಳ್ಬೇಕು. ಯಾಕಂತೇಳಿದರೆ ಟೈಮಿಂಗ್ಸ್ ಕೊಡ್ತಾರೆ. ಇಲ್ಲಿಂದ 1-1.5 ಗಂಟೆ ಒಳಗೆ ಆಚೆ ರೀಚ್ ಆಗಿದೆ ಹೋಗ್ಬೋದು. ಎಲ್ಲ ನಂಬರು ಕಲೆಕ್ಟ್ ಮಾಡ್ತಿದ್ದೆ. 22 ಬೈಕ್ ಆಯಿತು, 4 ಬೈಕ್ ಪುನಃ ಆ್ಯಡ್ ಆಯಿತು. ಟೈಮ್ 6:30 ಆಯಿತು. ಕುದುರೆಮುಖ ಘಾಟ್ ಹತ್ತಿಸ್ತಾ ಇದ್ದೇವೆ. ಫಸ್ಟಲ್ಲಿ ಒಂದು ಗಾಡಿ ಹೋಗಿದೆ, ಅದರ ನಂತರ ನಾನೇ ಇರೋದು, ಮತ್ತು ಎಲ್ಲ ಗಾಡಿ ನಮ್ಮ ಹಿಂಬದಿ ಉಂಟು. SK ಬಾರ್ಡ್ರ್ ಹತ್ರ ಒಂದು ಸ್ಟಾಪ್ ಕೊಡ್ತೇನೆ, ಅಲ್ಲಿ ಎಲ್ಲ ಪುನಃ ಒಟ್ಟಿಗೆ ಸೇರಿ ಪುನಃ ಅಲ್ಲಿಂದ ಮುಂದುವರಿಯುವ. ಒಳ್ಳೆ ಉಂಟು ವಾತಾವರಣ. ಯಾವುದೇ ಟೈಮಲ್ಲಿ ಮಳೆ ಬರ್ಬೋದು. ಎಲ್ಲರೂ ರೇನ್ ಕೋಟ್ ಹಾಕಿ ರೆಡಿ ಇದ್ದಾರೆ. ಮಳೆ ಬಂದರೆ ಸಹ ತೊಂದರೆ ಇಲ್ಲ. ನಮ್ಮದು ಮಾನ್ಸೂನ್ ರೈಡ್ ಅಲ್ವಾ, ಮಳೆ ಬಂದರೆ ತುಂಬ ಖುಷಿ ಆಗ್ತದೆ. ಆದರೆ ರೆಡ್ ಅಲರ್ಟ್ ಎಲ್ಲ ಇತ್ತು ಮೊನ್ನೆ ಎಲ್ಲ ನಮ್ಮ ಸೌತ್ ಕೆನಡಾದಲ್ಲಿ ತುಂಬ ಮಳೆ ಇತ್ತು. ಅಷ್ಟು ಮಳೆ ಬಂದರೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ಸಾಧಾರಣ ಮಳೆ ಬಂದರೆ ಖುಷಿ ಆಗ್ತದೆ ಹೋಗಲಿಕ್ಕೆ. ಜಾಸ್ತಿ ಮಳೆ ಬಂದರೆ ಗೋಪುರ ನಮ್ಮದು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ವಾಟರ್ ಪ್ರೂಫ್ ಮಾಡಿದ್ದೇವೆ, ಆದರೂ ಸಹ ಸ್ವಲ್ಪ ಹೆದರಿಕೆ ಉಂಟು. ಜಾಸ್ತಿ ಮಳೆ ಬಂದರೆ ಪ್ಲಾಸ್ಟಿಕ್ ಹಾಕ್ತೇನೆ ಗೋಪುರಕ್ಕೆ.
ವೆದರ್ ಗಮನಿಸಿ, ಫುಲ್ ಮಿಸ್ಟ್ ಕವರ್ ಆಗಿದೆ, ರೋಡ್ ಕಾಣ್ತಾ ಇಲ್ಲ. ಗಂಟೆ ಆದದ್ದು 6:40 ಅಷ್ಟೇ, ಎಂತ ಕಾಣ್ತಾ ಇಲ್ಲ ಇಲ್ಲಿ. ಫಾಗ್ ಲ್ಯಾಂಪ್ ಹಾಕಿದ್ದೇನೆ, ನಿಧಾನ ಹೋಗು. ಎಲ್ಲ ಬ್ರೇಕ್ ಲೈಟ್ ಮಾತ್ರ ಕಾಣ್ತಾ ಉಂಟು. ಮುಂದೆ ಒಂದು 2-3 ಗಾಡಿ ಹೋಯ್ತು ನಮ್ಮವ್ರದ್ದೇ. ಎದುರು ಸೈಕ್ ಉಂಟು. ಗೇರಿ ಕಳೆದು ಸ್ವಲ್ಪ ಮುಂದೆ ಬಂದೆವು. ಈಗ ಕೊಪ್ಪಕ್ಕೆ ಹೋಗ್ತಾ ಇದ್ದೇವೆ. ಫುಲ್ ಮಳೆ ಅಂತ ಹೇಳಿದರೆ ಜಡಿ ಮಳೆ. ಎಲ್ಲ ಬೈಕನ್ನು ತೋರಿಸ್ತಾ ಹೋಗ್ತೇನೆ. ನಮ್ಮ ಬಿಳಿ ಕುದುರೆ. ಎಷ್ಟು ಬೈಕ್ ಉಂಟು ನೋಡಿ. ಕಣ್ಣೆಂತ ಕೆಂಪಾದದ್ದು ನಿಮ್ಗೆ? ಹೌದು, ಅದು ಒಂದು ಕಮ್ಮಿದ್ದ ಮಾಲ, ಕಮ್ಮಿದ್ದ ಮಾಲ, ಕಮ್ಮಿದ್ದ ಮಾಲ. ಎಮ್ಮೆ ಅಲ್ಲ ಟಿಫಿನಲ್ಲಿ ವೈಲ್ಡ್ ಟಸ್ಕರ್ ಇಂಟರ್ ಅಗ್ರೆಸಿವ್ ಆದ ರೆಡಿ ಆತನಲ್ಲ ಅಲ್ಲಿ ತಾಡ್ರ ಶುರು ಮಾಡ್ಕೊಂಡ ಬಲಿ ಬರುವಾಗ ಅಣ್ಣಣ್ಣ ಪವರ ಸುಮಾರು ಉಂಡಣ್ಣ. ನನ್ನ ಕೊಪ್ಪ ಬೋದು ಸ್ಟಾಪ್ ಕೊರ್ಕ ಹೋಯ್ ನನ್ನ ಒಂತಿಪ್ಪುನತ್ತ ಕೊಪ್ಪ ಸಿಟಿಗೆ ಹೋಗ್ಬಿದ್ದ ಬೈ. ಓ ಅಲ್ಲಿ ಟಿಫನ್ ಅಲ್ಪನ ಹೋಲ್ಬೇಕು ಒಂದು ವೇಟ್ ಸಿಕ್ಕು ಅಲ್ಪ ಜಂಕ್ಷನ್ ರೈಟ್ ಆಗೋಣ ಅಲ್ಪ ಹೋಟೆಲ್ ಪುರ ಎಲ್ಲಿಯಾದ್ರೂ ಒಂದು ಹೋಟೆಲ್ ಇದೆ ನಿಲ್ಲಿಸಿ. ದೊಡ್ಡ ಹೋಟೆಲ್ ಬೇಕಂತ ಇಷ್ಟು ಜನ ಇದ್ದಾರೆ. ಒಂದು ಬತ್ತನದ ಬೊಕ್ಕ ನಮ್ಮ ಸೀದಾ ಅಲ್ಲೇ ಬೊಕ್ಕ ಸ್ಟಾಪ್ ಎಲ್ಲ ಇತ್ತೆ ಬಲ್ಪಗೆ ಕೊಡತ್ ಇತ್ತೆ ಬನ್ನಾಗ ಕೆಂಪಾತನ ಬಂಡ ಒಂದು ಓಪನ್ ಇದೆಯೋಡನ್ನ ಮೊಕಲ್ಲ ಪಿರೋದ ಬ್ರೇಕ್ ಲೈಟ್ ಗಟಿ ಗಟಿ ಇಂಟೆಂಜ್ ಹಾಕನಾಗ ಹರಿಹರಪುರ ತಲುಪಿದ್ದೆವು. ಹೋಟೆಲ್ ಗುರುಕೃಪ ಒಂದು ಟಿಫಿನ್ ಮಾಡುವ ಅಂತೇಳಿ. ಎಷ್ಟು ಜನಕ್ಕೆ ಟಿಫಿನ್ ಉಂಟೋ ಗೊತ್ತಿಲ್ಲ, ಸಣ್ಣ ಹೋಟೆಲ್ ನೋಡುವ. ನಾನೊಂದು ಪಲಾವ್ ಹೇಳಿದ್ದೇನೆ, ಜಗ್ಗರೇನು ಹೇಳ್ತೀರಿ? ನನಗೆ ಇಡ್ಲಿ ವಡೆ. ಇಡ್ಲಿ ವಡೆ, ಒಂದು ಇಡ್ಲಿ ವಡೆ ಕೊಡಿ. ಬರ್ಬೇಕಷ್ಟೇ, ಹೊರಗಿದೆ. ಇಲ್ಲಿ ಹೊರಗಿದ್ದಾರೆ, ಬರಬೇಕಷ್ಟೇ. ಜಗ್ಗರ್ ತುಂಬ ಟೈಮ್ ಆಯ್ತಲ್ಲ. ನಮ್ಮೊಟ್ಟಿಗೆ ರೈಡ್ ನೀವು ಬರೋದಿಲ್ಲ. ಲಾಸ್ಟ್ ಟೈಮ್ ನಾವು ಈ ಕಡೆ ತೀರ್ಥಹಳ್ಳಿ ಹೋಗ್ಬೇಕು ಬಂದಿಲ್ಲ. ಆದ್ಮೇಲೆ ಇವತ್ತೇ ಬರ್ತಾರೆ. ಬೈಕ್ ರೈಡ್ ಬರಲಿಲ್ವಾ? ಇಲ್ಲ, ಹೋಗಿ ಆಮೇಲೆ ಮೊನ್ನೆ ಆಫ್ ರೋಡ್ ಬರಬೇಕಿತ್ತು. ಆಫ್ ರೋಡ್ ನಾನು ಇರಲಿಲ್ಲ. ಸೂಪರ್ ಇತ್ತು. ಸೂಪರ್ ಇತ್ತು, ಸೂಪರ್ ಆಗಿದೆ. ಹೌದು. ಅವ್ರದ್ದು ಬೈಕ್ ಕೂಡ ಬೈಕ್ ಆಯಿತು, 10,000 ಖರ್ಚು ಉಂಟು. ಅದು ಇನ್ನೊಂದು ರ್ಯಾಲಿ ಎಡಿಷನ್ ಕ್ಲಚ್ ಬಿಟ್ಟು ಹೋಗಿದೆ ಅಲ್ವಾ? ಹೌದು. ಅದೇ ನೀವು ಸಖತ್ತಾಗಿ ರೈಡ್ ಮಾಡಿದ್ರೆ. ನಂದು ಎಂತ ಕೈ ಕೊಡಲಿಲ್ಲ. 25 ವರ್ಷ ಹಿಂದಿದ್ದು ಗಾಡಿ. ಓಲ್ಡ್ ಇಸ್ ಗೋಲ್ಡ್. ಒಂದೇ ಒಂದು ಕಡೆ ಬೀಳಲಿಲ್ಲ, ಎಲ್ಲ ಗಾಡಿ ಬಿದ್ದಿದೆ. ಸ್ಪ್ಲೆಂಡರ್ ಕೂಡ ಬಿದ್ದಿದೆ ನೋಡಿ. ಇಡ್ಲಿ ವಡೆ ಬಂತು ಜಗ್ಗರಿಗೆ, ಇಡ್ಲಿ ವಡೆ. ನನಗೆ ಪಲಾವ್ ಬನ್ಸ್ ಅಂತ ಅವರಿಗೆ ನೋಡಿ, ಒಂದು 4 ಬನ್ಸ್ ಕೊಡಿ. ಸ್ವಸಹಾಯ ಪದ್ಧತಿಯ ಶಬ್ಬೀರ್ ನೋಡಿ, ಸೆಲ್ಫ್ ಸರ್ವಿಸ್. ಕೂತ್ರ ಖಾಲಿ ಜಾಗ ಸ್ವಸಹಾಯ ಪದ್ಧತಿ ಗಣೇಶರ ಕೂಗ್ತಾ ಇದ್ದೆ. ಟಿಫಿನ್ ಮಾಡ್ತೀವಿ. ಗಣೇಶ ರೆಂಜೆ ಉಂಟು, ತಿಂಡಿ ಎಡೆ ಉಂಟು, ಒಳ್ಳೇದುಂಟಾ ಶಬೀರ್ ಬಾಯ್? ನಮ್ಗೆ ಒಳ್ಳೆ ಲೊಕೇಶನ್. ಎಷ್ಟಿದ್ರೆ ನೀವು ತೀರ್ಥಹಳ್ಳಿ ಹೋಗ್ಲಿಕ್ಕೆ ಇಲ್ಲ ಹೇಳಿದ್ದಲ್ಲ, ತೀರ್ಥಹಳ್ಳಿ ಆಗಿ ಹೋಗುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಜಗ್ಗರ್ ಹೇಳಿದ್ರು ತೀರ್ಥಹಳ್ಳಿ ಹೋಗ್ಲಿಕ್ಕೆ ಉಂಟು, ತೀರ್ಥಹಳ್ಳಿ ಸಿಗ್ತದೆ ಅಂತ. ಹೇಗುಂಟು ತಿಂಡಿ ಎಲ್ಲ? ಹರಿಹರಪುರ ಟಿಫಿನ್ ಆಯಿತು,
ಸಣ್ಣ ಒಂದು ಹೋಟೆಲ್, ಗುರುಕೃಪ, ಒಳ್ಳೆದಿತ್ತು ಫುಡ್ ಎಲ್ಲ. ಶಬ್ಬೀರ್ ಅವರು ವೀಲಿ ಮಾಡ್ತಾರಂತೆ, ನೋಡುವ. ನೀರಿದ್ದು ಹೇಳುವುದಿಲ್ಲ, ನೀರುಂಟಲ್ಲ, ಹಾಂ ಸ್ಪಿನ್ ಆಗ್ತದೆ. ಹೊರಡುವ. ಒಳ್ಳೆ ಒಂದು ಟಿಫಿನ್ ಆಯಿತು. ತಲುಪಿದ್ವಿ ಕೊಪ್ಪ. ಕೊಪ್ಪ ಟೌನಿಗೆ ಹೋಗಲಿಕ್ಕಿಲ್ಲ, ಅದು ಲೆಫ್ಟ್ ಒಳಗಡೆ ಹೋಗಬೇಕು. ನಮಗೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಗಣೇಶ್ವರ ಗಾಡಿ ಏನೋ ಪ್ರಾಬ್ಲಮ್ ಆಯಿತು. ಚೈನ್ ತಪ್ಪಿತಾ? ಹಾಂ, ಚೈನ್ ತಪ್ಪಿತಂತೆ. ಅವರು ಮೆಕ್ಯಾನಿಕ್, ಅದರಿಂದ ಸರಿ ಮಾಡ್ತಾರೆ. ಶಿವಮೊಗ್ಗ ಇಲ್ಲಿಂದ 75 ಕಿಲೋಮೀಟ್ರ್ ಅಂತೆ. ನಾನು ಕೊಪ್ಪ ತುಂಬ ವರ್ಷದ ಹಿಂದೆ ಒಮ್ಮೆ ಬಂದದ್ದು, ಆಗ ಇಷ್ಟೆಲ್ಲ ರೋಡು ಡೆವಲಪ್ ಇರಲಿಲ್ಲ. ಈ ರೋಡಲ್ಲ, ಸ್ವಲ್ಪ ಹಿಂದೆ ಎಲ್ಲ ಒಳ್ಳೆ ರೋಡ್ ಆಗಿದೆ, ಡಿವೈಡರ್ ಎಲ್ಲ ಹಾಕಿ ಸೂಪರ್ ಆಗಿದೆ. ಈಗ ಫಸ್ಟಿಗೆ ಸಕ್ಕರೆಬೈಲು ಹೋಗ್ತಾ ಇದ್ದೇವೆ. ಗಣೇಶ್ರೇ, ಹೇಗುಂಟು ವೆದರ್? ವೆದರ್ ಚೆನ್ನಾಗಿದೆ. ಹಾಂ, ಇನ್ನೆಲ್ಲಿ ಸಕ್ಕರೆಬೈಲ ಫಸ್ಟ್? ಎಂತ ಉಂಟು ಅಲ್ಲಿ? ಎಲಿಫೆಂಟ್ ಕ್ಯಾಂಪ್, ದುಬಾರೆ ಎಲಿಫೆಂಟ್ ಕ್ಯಾಂಪು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಋತ್ವಿಕ್, ಹೇಗೆ? ನೀವು ಗ್ಲೌಸ್ ಬಿಟ್ಟು ಬಂದದಲ್ಲಿ? ಹೌದು, ಗ್ಲೌಸ್ ಬಿಟ್ಟು ಬಂದದ್ದು. ಸಕ್ಕರೆಬೈಲು ಹೋಗ್ತಾ ಇದ್ದೇವೆ. ಒಂದು ಸಿಂಗಲ್ ರಸ್ತೆ, ತುಂಬ ಒಳಗೊಳಗೆ ಬರಬೇಕು. ನಮ್ಮೊಟ್ಟಿಗೆ ಜಗ್ಗನವರಿದ್ದಾರೆ, ಅವರಿಗೆಲ್ಲ ರೂಟ್ ಗೊತ್ತುಂಟು. ಅವರಂತೇಳಿದೆ ಟೆಂಪೋ ಟ್ರಾವೆಲರ್ನ ಡ್ರೈವರ್, ತುಂಬ ಒಳಗೊಳಗಿನ ಶಾರ್ಟ್ಕಟ್ ಎಲ್ಲ ಅವರಿಗೆ ಗೊತ್ತುಂಟು. ಎಲ್ಲರೂ ಅವರನ್ನು ಫಾಲೋ ಮಾಡಿ ಹೋಗ್ತಾ ಇದ್ದೇವೆ. ಇನ್ನು ಎಷ್ಟು ದೂರ ಉಂಟು ಗೊತ್ತಿಲ್ಲ. ಮತ್ತು ಇದೇ ರೂಟು ಶಿವಮೊಗ್ಗಕ್ಕೆ ಹೋಗ್ತದ ಅಂತೇಳಿ, ಎಲ್ಲಿಯಾದರೂ ಲಿಂಕ್ ಇರ್ಬೋದು ಹೈವೇಗೆ. ಎಷ್ಟು ಚೆಂದ ಉಂಟು ನೋಡಿ ರೋಡ್, ಸಿಂಗಲ್ ರಸ್ತೆ. ಸಾಧಾರಣ ನಮ್ಮ ಬೆಳಲ್ ಕ್ರಾಸ್ ಅಲ್ಲಿ ಒಳಗೆಲ್ಲ ಇಂಥದ್ದೆಲ್ಲ ಇರ್ತದೆ. ಈಚೆ ಫುಲ್ಲು ತೋಟಗಳು, ಅಡಿಕೆ ತೋಟ ಇಲ್ಲಿ ಹೈಯೆಸ್ಟ್ ಉಂಟು. ಒಂದು ಬ್ಯೂಟಿಫುಲ್ ನದಿ ಹರಿತಾ ಉಂಟು. ಬ್ರಿಡ್ಜಿದು ವ್ಯೂ ನೋಡಿ. ತುಂಗಾ ನದಿ ಇರ್ಬೋದು, ಇದು ಯಾವುದಂತ ಗೊತ್ತಿಲ್ಲ. ಸ್ವಲ್ಪ ಬಿಸಿಲು ಬಂತಲ್ಲ? ಹೌದು, ಹ? ಸ್ವಲ್ಪ ಉಂಟು, ಮಳೆ ಕಡಿಮೆ ಸಹ ಹೌದು, ಖುಷಿ ಆಗ್ತದಲ್ಲ ಬಿಸಿಲು ಬರುವಾಗ. ನಮ್ಮ ಊರಿಗಿಂತ ಸ್ವಲ್ಪ ಬೆಟರ್ ಅನಿಸ್ತದೆ ಅಲ್ವಾ? ಹೌದು, ಊರಿಗಿಂತ ಸ್ವಲ್ಪ ಬೆಟರ್, ಸ್ವಲ್ಪ ಕಡಿಮೆ ಉಂಟು ಮಳೆ. ಹೌದು. ಹೊರಡುವಲ್ಲ? ಶಿವಮೊಗ್ಗ 35, ಮಂಡಗದ್ದೆ 5 ಕಿಲೋಮೀಟರ್, ತೀರ್ಥಹಳ್ಳಿ 26 ಕಿಲೋಮೀಟರ್, ತೂದೂರು 6 ಕಿಲೋಮೀಟರ್ ಅಂತ. ಇಲ್ಲಿಂದ ತೀರ್ಥಹಳ್ಳಿ ಸಹ ಹತ್ತಿರ ಉಂಟು ಇಲ್ಲಿಂದ. 1250 ಸೂಪರ್ ಬೈಕ್ ಉಂಟು, BMW 2 ಸೂಪರ್ ಬೈಕ್ ನಿಂತಿದೆ. MH 1 K05 ರೈಡಿಗೆ ಬಂದಿದ್ದಾರೆ. ಹೈವೇ ಜಾಯಿನ್ ಆದಾಗೆ ಉಂಟು. ಶಿವಮೊಗ್ಗ 30 ಕಿಲೋಮೀಟ್ರ್ ಇಲ್ಲಿಂದ. ನಾನು ಶಿವಮೊಗ್ಗಕ್ಕೆ ಇಷ್ಟವರೆಗೆ ಹೋಗಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ಲಾಸ್ಟ್ ಬಂದು ಹೇಳಿದರೆ ಕೊಪ್ಪಕ್ಕೆ ಬಂದಿದ್ದೇನೆ. ತೀರ್ಥಹಳ್ಳಿ ಮತ್ತು ಕೊಪ್ಪ ಟೈಮ್ 10 ಕಾಲದಷ್ಟೇ, ಬೇಗ ಹೊರಟದ್ದು ಇದೊಂದು ಅಡ್ವಾಂಟೇಜ್. ದನಗಳ ರಾಶಿ ನೋಡಿ, ಇದನ್ನೆಲ್ಲ ಯಾರು ತಂದು ಹೀಗೆ ರೋಡಲ್ಲಿ ಬಿಡ್ತಾರೆ ಗೊತ್ತಿಲ್ಲ. ಬಹಳ ರಿಸ್ಕ್. ಅದು ಸಡನ್ ಹೊಡೆದಾಡಿಕೊಂಡು ಆಚೀಚೆ ಓಡ್ತದೆ ಕೆಲವೊಮ್ಮೆ. ಮತ್ತು ರೋಡಿನ ವಿಷಯದಲ್ಲಿ ಮಾತಾಡಲಿಕ್ಕಿಲ್ಲ, ಅಷ್ಟು ಸೂಪರ್ ಉಂಟು. ಆದರೆ ಮೈನ್ ಅಂತ ಹೇಳಿದರೆ ಅದೇ ದನಗಳಿದ್ದೊಂದು ಹೆದರಿಕೆ.
ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಪ್ರತಿ ಒಂದು ಅರ್ಧ ಕಿಲೋಮೀಟ್ರ್, ಒಂದು 100 ಮೀಟ್ರಿಗೆ ಒಂದೊಂದು ಹೀಗೆ ಹಿಂಡು ಸಿಗ್ತದೆ. ಇದನ್ನು ಯಾರು ಸಾಕ್ತಾರ, ಯಾರು ಹೀಗೆ ರೋಡಿಗೆ ಬಿಡ್ತಾರ, ಯಾರೋ ಇಲ್ಲಿ ಮಾತಾಡೋದಿಲ್ಲೋ ಅಂತ, ಕೇಳೋದಿಲ್ಲೋ ಅಂತೇಳಿ. 17ನೇ ಮೈಲಿ ಕಲ್ಲು ಅಂತೆ ಒಂದು ಬೋರ್ಡ್ ಇತ್ತು. ಅದು ಊರಿನ ಹೆಸರು ಎಂತ ಅಂತ ಗೊತ್ತಾಗ್ತಾ ಇಲ್ಲ. 17ನೇ ಮೈಲಿ ಕಲ್ಲು. ಇಲ್ಲಿ ಒಂದು ಬೋರ್ಡ್ ಉಂಟು 16ನೇ ಮೈಲಿ ಕಲ್ಲು. ಅದೆಂತ ಅಂತ ಗೊತ್ತಿಲ್ಲ. ಒಂದು ಬಸ್ ಹೊಂಡಕ್ಕೆ ಬಿದ್ದಿದೆ, ಗಮನಿಸಿ. ಓವರ್ ಸ್ಪೀಡ್ ಹೋಗಿರ್ಬೋದು. ಈಗ ಫ್ರೆಶ್ ಆದದಷ್ಟೇ ಅಂತೇಳಿ ಎಳಿಲಿಕ್ಕೆ JCB ಬಂದಿದೆ. ಪ್ಯಾಸೆಂಜರ್ ಎಲ್ಲ ಅದರಲ್ಲಿ ಇದ್ದಾರೆ. ಈಗ ಆದದಷ್ಟೇ ಅಂತ ಕಾಣ್ತದೆ. ಬಸ್ಸನ್ನು ಓವರ್ಟೇಕ್ ಮಾಡ್ತಿದ್ದೇವೆ. ತುಂಬ ರಿಸ್ಕ್. ಟರ್ನ್ ಕಾಣ್ತಿರ್ಲಿಲ್ಲ ನಮಗೆ. ನಮ್ಮ ಗಾಡಿಯವರು ಸಿಗ್ನಲ್ ಮಾಡಿದ್ದು ಬರ್ಬೋದು ಅಂತೇಳಿ. ಲಾಸ್ಟ್ ಮೂಮೆಂಟಿಗೆ ಒಂದು ಲಾರಿ ಬರ್ತಾಯಿತ್ತು. ಟರ್ನಲ್ಲಿ ಯಾವತ್ತೂ ಓವರ್ಟೇಕ್ ಮಾಡಬಾರ್ದು. ಫುಲ್ಲು ಕಾಡು ಗಮನಿಸಿ, ಫುಲ್ಲು ಸಾಗುವಾನಿ. ಇದೆಲ್ಲ ಲಕ್ಷಾಂತರ ಬೆಲೆ ಬಾಳುವ ಮರಗಳು 2 ಸೈಡ್ ಸಹ. ಭಾಳ ರೇಟ್ ಉಂಟು ಇಂಥ ಮರಕ್ಕೆ. ಈಗ ನೋಡಲಿಕ್ಕೆ ಸಹ ಸಿಗೋದಿಲ್ಲ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಆದ್ದರಿಂದ ಉಳಿದಿದೆ. ಇದೆಲ್ಲ ಸಾಗುವಾನಿ ಮರಗಳು. ಇದೆಲ್ಲ ಕಬ್ಬಿಣದ ಹಾಗೆ, ಕಬ್ಬಿಣಕ್ಕಿಂತ ಗಟ್ಟಿ ಮರಗಳೆಲ್ಲ. ಆ ಮುಂಚಿನ ಮನೆಯಲ್ಲೆಲ್ಲ ಈಗ ಸಹ ನೋಡ್ಬೋದು ಮಂಚ ಎಲ್ಲ. ಈಗ ಸಹ ಸಿಗ್ತದೆ. ಈಗ ಚಿನ್ನದ ರೇಟ್ ಉಂಟು. ಫುಲ್ 2 ಸೈಡ್ ಸಹ ಇದೆ ಸಾಗುವಾನಿ. ತೇಗದ ಮರ, ಟೀಕ್ ವುಡ್ ಎಂಥದ್ದು ಹೇಳ್ತಾರೆ ಅದಕ್ಕೆ, ಕರೆಕ್ಟ್ ಗೊತ್ತಿಲ್ಲ ನನಗೆ. ಟೀಕ್ ವುಡ್ ಇರ್ಬೋದು. ಸಾಗುವಾನಿಗೆ ಎಂತ ಹೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿ ಗೊತ್ತಿದ್ದವರು. ಈಗ ಒಂದು ದೊಡ್ಡ ಮಳೆ ಬರುವ ಚಾನ್ಸ್ ಉಂಟು. ಆಚೆ ಇಲ್ಲಿ ಸಹ ನೋಡಿ ಫುಲ್ಲು ಸಾಗುವಾನಿ ಮರಗಳು ಎಲ್ಲ ಸಾಗುವಾನಿ ಮರಗಳು. ಸಾಧಾರಣ ಕಿಲೋಮೀಟ್ರ್ ಗಟ್ಟಲೆ ಉಂಟು ಇದು. ಅದರ ಗ್ರೋತ್ ಸಹ ಹಾಗೆ ತುಂಬ ಸ್ಲೋ ಅಂತೆ. ಮತ್ತು ಅದು ಗಟ್ಟಿ, ಕಲ್ಲಿನಾಗೆ ಗಟ್ಟಿ. ಶಿವಮೊಗ್ಗದ ಹತ್ರ ಶರಣವರು ಸಿಕ್ಕಿದ್ರು. ಶಿವಮೊಗ್ಗ ಅಂದ ಅವ್ರದ್ದು ಊರು. ಕೇಳಿದ್ರು ನಾ ಎಲ್ಲಿಂದ ಬಂದದಂತ ಅಂತೇಳಿ. ಒಳ್ಳೆ ಲೊಕೇಶನ್. ಫೋಟೋ ಸೆಷನ್ನಿಗೆ ನಿಲ್ಲಿಸಿದ್ದೇವೆ. ಸಕ್ರೆಬೈಲು ವನ್ಯಜೀವಿ ವಲಯ, ಕಾಜನೂರು. ಎಲಿಫೆಂಟ್ ಕ್ಯಾಂಪ್, ಸಕ್ರೆಬೈಲು ಹೋಗ್ತಾ ಇದ್ದೇವೆ. ಗಣೇಶ, ಅಲ್ಲಿ ಮಳೆ ಬಂದರೆ ಇನ್ನೊಂದುಂಟು. ಮಳೆ ಬರ್ತದೆ ಈಗ ನೋಡಿ. ನೀವು ತೆಗೆಯೋದು ಹಾಕೋದು ವೇಸ್ಟ್ ಅಲ್ಲ. ಛತ್ರಿ ತರಬೇಕಿತ್ತು. ಹಾಂ, ಫೋಟೋ ತೆಗಿಲಿಕ್ಕೆ ಉಂಟಲ್ಲ, ಅದು ನನ್ನ ಗ್ಲಾಸ್ ಇಟ್ಕೊಳ್ತೇನೆ. ಸಕ್ರೆಬೈಲು ಆನೆಬಿಡಾರು. ₹50 ಟಿಕೆಟ್. 50 ಟಿಕೆಟ್ ಉಂಟು. ದೋಣಿ ವಿಹಾರ. ಸುತ್ತಲೂ ಜನ ಉಂಟು.
ಫುಲ್ ಆನೆ ಹತ್ರ ಬಂದಿದ್ದೇವೆ. ಸಣ್ಣ ಮರಿ ಆನೆ. ಅದೇ ರೀತಿ ಬೋಟಿಂಗ್ ಕೂಡ ಉಂಟು ಇಲ್ಲಿ. ಇಲ್ಲಿ ಒಂದು ಆನೆ ಉಂಟು. ಫುಲ್ ಸ್ಟ್ಯಾಚು ಆಗಿ ನಿಂತಿದೆ. ಎಲ್ಲ ಆನೆದು ಡೀಟೇಲ್ ಕೂಡ ಹಾಕಿದ್ದಾರೆ. ಆನೆ ಸ್ನಾನ ಮಾಡಿಸಲು ಟಿಕೆಟ್ ದರ 100 ರೂಪಾಯಿ. ಆನೆ ಸ್ನಾನ ಮಾಡಿಸ್ಲಿಕ್ಕೆ 100 ರೂಪಾಯಿ ಟಿಕೆಟ್. ಎಲಿಫೆಂಟ್ ಬಾತಿಂಗ್ ಫೀಸ್ 100 ರೂಪೀಸ್. ಅದು ಸ್ನಾನ ಮಾಡೋ ಟೈಮಲ್ಲಿ ಇರ್ಬೋದು. ತುಂಬ ಒಳ್ಳೆಯದುಂಟು ಪ್ಲೇಸು, ತುಂಬ ಖುಷಿ ಆಗ್ತದೆ. ಆದಿತ್ಯವಾರ ಎಲ್ಲ ತುಂಬ ಜನ ಉಂಟು. ಕೃಷ್ಣ ಆನೆ ಅಂತೆ, 1700 kg ಅಂದಾಜು ತೂಕ, 14 ವರ್ಷ ಅಂತೆ. ಇಲ್ಲಿ ಫಸ್ಟ್ ಆನೆ. ಅದೇ ರೀತಿ ಅಭಿಮನ್ಯು 1800 kg, 13 ವರ್ಷ. ಓಲು ಬೈತಮಿತ್ ಆನೆ ಆಯ್ತು ಮಂಗೆಲ್ಲವು ಮೂರಿನಾಲು ಹುಲ್ಲಾತ. ಅದು ಹುಲ್ಲಿನಲ್ಲಿ ಮಲಗಿದೆ ಅಂತೆ. ಆನೆ ಅಂತ ಹೇಳ್ತಾರೆ. ಆನೆ ಅಲ್ಲ, ಅದು ಮಂಗಗಳು ಅಂತ ಹೇಳಿದೆ ನಾನು. ಮಾವು ಥರ ಅಂತ ಅಲ್ವ ಅವರು. ರೈಡಿಂಗ್ ಜೋಡಿಗಳು ಹಾಂ ನೋಡಿ. ಇದು ಯಾಕೆ ಕ್ಲೇ ಹಾಕಿರೋದು ನೀವು? ಯಾವುದು? ಇಲ್ಲದಿದ್ದರೆ ಹೊಗೆ ಆಗ್ತದೆ ಅದು. ಹೌದು, ಮಳೆಗೆ. ಹಾಂ. ಆನೆ ಹೆಸರು ಹೇಮಾವತಿ, ಹೆಣ್ಣು. 8.7 ವರ್ಷ ಅಂತೆ, 1700 ತೂಕ. ಮೂಡಿಗೆರೆಯಿಂದ ತಂದ ಆನೆ ಅಂತೆ. 5 ಜನರನ್ನು ಕೊಂದಿದಂತೆ ಈ ಆನೆ. ಅಲ್ಲಿ ಹೇಳಿದರು. ಈಗ ಪಳಗಿಸಿದಷ್ಟೇ ಇದು, ಹೆಸರು ಇಡಲಿಲ್ಲ ಅಂತೆ. ಅಲ್ಲಿ ಹೇಳಿದರು ಮಾತ್ರ. ಬೇಡ, ನೀವೇ ಕೇಳಿದ್ರಲ್ಲ ಸಾಕು. ಪುನಃ ಅವರು ಇಲ್ಲದ್ರೆ ರಾಮಾಯಣ ಹೇಳ್ತಾರೆ 1 ಗಂಟೆ. ಉಂಟು ನದಿ. ಇಲ್ಲಿ ಆಗ ಆನೆಗೆ ಸ್ನಾನ ಮಾಡಿಸಿದ್ರು ಅಂತೆ. ಅದೇ ಟಿಕೆಟ್ ಅಂತ ಹೇಳಿದ್ದು 100 ರೂಪಾಯಿ. ಅದೇ ಅಲ್ಲ ಗಾಜನೂರು ಡ್ಯಾಮ್ ಅಲ್ವಾ? ಅಲ್ವಾ? ಗೊತ್ತಿಲ್ಲ ಎಂತ ಅಂತೇಳಿ ಕೇಳಬೇಕು. ಹಾಂ, ಒಂದು ಡ್ಯಾಮ್ನಾಗ ಕಾಣ್ತದೆ ಅದು. ಯಾವ ಡ್ಯಾಮ್ ಗೊತ್ತಿಲ್ಲ. ಹಾಂ, ಅದು ಜಗ್ಗರಲ್ಲಿ ಕೇಳಬೇಕಷ್ಟೆ. ಐ ಲವ್ ಸಕ್ಕರೆ ಬೈಲು. ಒಂದು ಬ್ಯಾಕ್ಗ್ರೌಂಡ್ ಉಂಟು, ಅದರ ಹಿಂದೆ ಎಲ್ಲ ನಿಂತು ಒಂದು ಫೋಟೋ ತೆಗೆಯುವ. ಸ್ಕ್ವಾಡ್ ಬೆಳ್ತಂಗಡಿ
ಹಲೋ ಸಕ್ಕರೆ ಬಯಲು ಫುಲ್ಲು ನಮ್ಮ ಟೀಮ್ ಉಂಟು ಇವತ್ತಿದ್ದು. ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು, ಬೈ ಟೇಕ್ ಕೇರ್, ಸೇಫ್ ರೈಡ್.